ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಯುಗ. ಶಿಲಪ್ಪಾಧಿಕಾರಂ ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲೊಂದು ಆಗಿದೆ. ಇದು ತಮಿಳ್ ಭಾಷೆಯಲ್ಲಿರುವಂತಹ ಕೃತಿ. ಕಣ್ಣಗಿ ಈ ಕೃತಿಯಲ್ಲಿನ ಕಥಾನಾಯಕಿ. ಮಣಿಮೇಗಲೈ ಮತ್ತೊಂದು ತಮಿಳಿನ ಪ್ರಸಿದ್ಧ ಕೃತಿ. ಇದರ ಕಥಾನಾಯಕಿ ಮಣಿಮೇಗಲೆ. ಇವಳು ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು. ಇವಳೇ ಮುಂದೆ ಬೌದ್ಧ ಸನ್ಯಾಸಿಯಾಗಿ ಬಡವರ ಹಸಿವು ರೋಗ ರುಜಿನಗಳನ್ನು ನಿವಾರಿಸುತ್ತಾಳೆ. ತಿರುವಳ್ಳುವರ್ ರವರು ರಚಿಸಿದ ತಿರುಕ್ಕುರಳ್ ತಮಿಳಿನ ಮತ್ತೊಂದು ಪ್ರಸಿದ್ಧ ಕೃತಿ. ತಿರು ಎಂದರೆ ಶ್ರೀ, ಕುರುಳ್ ಎಂದರೆ ಚಿಕ್ಕದು ಎಂದರ್ಥ. ಕುರುಳ್ ಕೇವಲ 1.5 ಸಾಲಿನ ಪದ್ಯ, ಅರ್ಥ ಹಿರಿದಾದದ್ದು. ಸಾಸಿವೆಯನ್ನು ಕೊರೆದು ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಗಿದೆ ಈ ಕುರುಳ್ನ ಬಗ್ಗೆ. ತಮಿಳಿನ ಎಲ್ಲ ಪ್ರಾಚೀನ ಕಾಲದ ಸಾಹಿತ್ಯವನ್ನು ಸಂಗಮ್ ಸಾಹಿತ್ಯ ಎನ್ನುವರು. ಮಧುರೆಯ ಪಾಂಡ್ಯ ದೊರೆಗಳು ತಮಿಳು ಸಾಹಿತ್ಯ ಸಂಘ ಕಟ್ಟಿ ಕವಿಗಳಿಗೆ ಆಶ್ರಯ ನೀಡಿದ್ದರು. ಸಂಗಮ್ ಸಾಹಿತ್ಯ ಸುಮಾರು 5 ಶತಮಾನಗಳ ಕಾಲ ಮುಂದುವರಿಯಿತು. ಈ ಕಾಲವನ್ನು ಸಂಗಮ್ ಯುಗ ಎನ್ನುವರು. ಚೋಳ, ಚೇರ, ಪಾಂಡ್ಯ ರಾಜರ ಆಳ್ವಿಕೆ ಮತ್ತು ಜನಜೀವನದ ವರ್ಣನೆ ಈ ಸಾಹಿತ್ಯದಲ್ಲಿ ಕಂಡಿದೆ.